ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಆ್ಯಪಲ್ ವಾಚ್ ಸೀರೀಸ್ 6ಅಲ್ಲಿ ನೀವು ಫೋನ್ ಕಾಲ್ಸ್ಗಳನ್ನ ನೀವು ಹೆಂಗೆ ಮಾಡೋದು ಅಂತ ನಾನು ನಿಮಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಆ್ಯಪಲ್ ವಾಚ್ ಸೀರೀಸ್ 6 ನಾನು ತಗೊಂಡಿರೋದನ್ನ ನೀವು ತಗೋಬೇಕು ಅಂತಾರೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ಸೊ ನೀವು ಆನ್ಲೈನಲ್ಲಿ ಆರಾಮಾಗಿ ಪರ್ಚೇಸ್ನ ಮಾಡ್ಬೋದು. ಸೊ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋ ಸ್ಟಾರ ಒಂದು ಲೈಕ್ನ ಮಾಡಿ. ಆಯ್ತಾ ಲೈಕು? ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಇವಾಗ ನಿಮ್ಮ ಒಂದು ಆ್ಯಪಲ್ ವಾಚಿಂದ ಫೋನ್ ಕಾಲ್ಸ್ಗಳನ್ನ ಮಾಡೋದು ಹೆಂಗೆ ಅಂತ ನಾವು ನೋಡೋಣ. ಸೊ ಮೊದಲನೇದಾಗಿ ನಿಮ್ಮ ಒಂದು ಆ್ಯಪಲ್ ವಾಚನ್ನು ನೀವು ಓಪನ್ ಮಾಡ್ಕೋಬೇಕು. ಆ್ಯಪ್ಸ್ಗಳನ್ನ ಓಪನ್ ಮಾಡ್ಕೊಂಡಾಗ ಇಲ್ಲಿ ನಿಮಗೆ ಫೋನ್ದು ಒಂದು ಸಿಂಬಲ್ ಇರುವಂಥ ಒಂದು ಅಪ್ಲಿಕೇಶನ್ ಇರುತ್ತೆ, ಇದನ್ನು ನೀವು ಓಪನ್ ಮಾಡ್ಕೋಬೇಕು. ಇದನ್ನು ಓಪನ್ ಮಾಡ್ಕೊಂಡಾಗ ಫಸ್ಟು ನಿಮ್ಗೆ ಈ ಥರ ಬರುತ್ತೆ. ಸೊ ಇಲ್ಲಿ ನಿಮಗೆ ಮೊದಲನೇ ಆಪ್ಷನ್ ಫೇವ್ರೇಟ್ಸ್ ಅಂತ ಇರುತ್ತೆ. ಸೊ ಫೇವ್ರೇಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಯಾರನ್ನೆಲ್ಲ ಫೇವ್ರೇಟ್ ಆ್ಯಡ್ ಮಾಡಿದ್ದೀರ ಅನ್ನೋದನ್ನ ನೀವು ಇಲ್ಲಿ ನೋಡ್ಕೋಬೋದು. ನಿಮ್ಗೆ ಇಷ್ಟವಾದಂಥವ್ರನ್ನ ನೀವು ಫೇವ್ರೇಟ್ಗೆ ಆ್ಯಡ್ ಮಾಡ್ಕೋಬೋದು. ರೀಸೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ರೀಸೆಂಟಾಗಿ ನಿಮ್ಮ ಒಂದು ಫೋನ್ಗೆ ಯಾರೆಲ್ಲ ಫೋನ್ ಮಾಡಿದ್ದಾರೆ ಆ್ಯಂಡ್ ಯಾರದ್ದು ಮಿಸ್ ಕಾಲ್ ಬಂದಿದೆ ಎಲ್ಲ ನೀವು ಕಾಲ್ ಹಿಸ್ಟ್ರಿನ ನೀವು ಇಲ್ಲಿ ಚೆಕ್ಔಟ್ ಮಾಡ್ಕೋಬೋದು. ಆ್ಯಂಡ್ ಕಾಂಟ್ಯಾಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಮ ಒಂದು ಫೋನಲ್ಲಿ ಯಾರ್ಯಾರು ಕಾಂಟ್ಯಾಕ್ಟ್ ಇದೆ ಅನ್ನೋದನ್ನು ನೀವು ಇಲ್ಲಿ ನೋಡ್ಕೋಬೋದು. ಸೊ ಬ್ಯಾಕ್ ಸೈಡ್ಗೆ ಬಂತು ಅಂತಂದರೆ ಕೀಪ್ಯಾಡ್ ಅಂತ ಒಂದು ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಫೋನ್ ನಂಬರ್ನ ಎಂಟರ್ ಮಾಡೋ ಮುಖಾಂತರ ನೀವು ಫೋನ್ ಕಾಲ್ಸ್ಗಳನ್ನ ನೀವು ಮಾಡ್ಬೋದು. ಆ್ಯಂಡ್ ಇಲ್ಲಿ ಕೆಳಗಡೆ ಕಾಲ್ ವಾಯ್ಸ್ ಮೇಲೆಲ್ಲ ಇದೆ. ಸೊ ನೀವು ಇದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಸೊ ಇವಾಗ ನಾವು ಒಂದು ಫೋನಿಂದ ನಾನು ಫಸ್ಟು ಆ್ಯಪಲ್ ವಾಚ್ಗೆ ನಾನು ಫೋನ್ ಕಾಲ್ನ ಮಾಡ್ತೀನಿ. ಇವಾಗ ಎರಡೂ ಕೂಡ ಕನೆಕ್ಟ್ ಆಗಿದ್ದಾವೆ. ಸೊ ಈ ಒಂದು ಫೋನ್ಗೆ ಫೋನ್ ಮಾಡ್ತು ಅಂತಂದರೆ ಆ್ಯಪಲ್ ವಾಚಲ್ಲೂ ಕೂಡ ಕಾಲ್ ಬರುತ್ತೆ. ಸೊ ಫಸ್ಟು ಅದನ್ನು ತೋರಿಸ್ತೀನಿ, ಅದಾದಮೇಲೆ ನೀವು ಆ್ಯಪಲ್ ವಾಚಲ್ಲಿ ಹೆಂಗೆ ಕಾಲ್ನ ಮಾಡೋದು ಅಂತ ನೋಡೋಣ. ಇವಾಗ ಏನು ಮಾಡ್ತೀನಿ ಅಂತಂದರೆ, ಸೊ ಗೈಸ್ ಇವಾಗ ನಾನು ಒಂದು ಫೋನನ್ನು ತೊಗೊಂಡಿದ್ದೀನಿ. ಈ ಒಂದು ಫೋನಿಂದ ಈ ಒಂದು ವಾಚ್ಗೆ ನಾನು ಕಾಲ್ನ ಮಾಡ್ತೀನಿ. ಸೊ ಬನ್ನಿ ಕಾಲ್ ಮಾಡಿ ನೋಡೋಣ. ಸೊ ಇವಾಗ ನೀವು ನೋಡ್ಬೋದು, ಇದು ಐಫೋನು, ಇದನ್ನು ಲಾಕ್ ಮಾಡಿದ್ದೀನಿ. ಇವಾಗ ನಾನು ಇನ್ನೊಂದು ಫೋನಿಂದ ಇವಾಗ ನಾನು ಕಾಲ್ ಮಾಡ್ತಾಯಿದ್ದೀನಿ. ಸೊ ಕಾಲ್ ಮಾಡಿದ್ದೀನಿ, ನೀವು ಇವಾಗ ನೋಡ್ಬೋದು ಎರಡು ಕಡೆಯೂ ಕೂಡ ಬರ್ತಾಯಿದೆ. ಇಲ್ಲೂ ಕೂಡ ಕಾಲ್ ಬರ್ತಾಯಿದೆ, ಇಲ್ಲೂ ಕೂಡ ಬರ್ತಾಯಿದೆ. ಸೊ ಇವತ್ತು ನಾವು ವಾಚಲ್ಲಿ ಯಾವ ಥರ ಕಾಲ್ ರಿಸೀವ್ ಮಾಡೋದು ಅಂತ ನೋಡ್ತಾ ಇದ್ದೀವಲ್ವ. ಸೊ ಅದರಿಂದ ಫಸ್ಟ್ ಇಲ್ಲಿ ನೋಡೋಣ. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂತಂದರೆ, ವಾಚಲ್ಲಿ ಕಾಲನ್ನು ಅಕ್ಸೆಪ್ಟ್ ಮಾಡಬೇಕು ಅಂತಂದರೆ ಈ ಗ್ರೀನ್ ಕಲರ್ ಸಿಂಬಲ್ ಇದೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇವಾಗ ಕಾಲು ರಿಸೀವ್ ಆಗಿದೆ, ನೀವು ನೋಡ್ತಾ ಇದ್ದೀರಾ, ವಾಯ್ಸು ಕೂಡ ಕೇಳಿಸ್ತಾ ಇದೆ. ಸೊ ಇಲ್ಲಿ ಮೈಕ್ರೋಫೋನ್ನ ನೀವು ಬೇಕಾದ್ರೆ ಆಫ್ ಮಾಡ್ಕೋಬೋದು. ಸೊ ಆ್ಯಂಡ್ ಮೈಕ್ರೋಫೋನ್ ಆಫ್ ಮಾಡ್ತು ಅಂತಂದರೆ ಇಲ್ಲಿ ನೀವು ವಾಚಲ್ಲಿ ನೀವು ಮಾತಾಡಿದ್ರೆ ಕೇಳಿಸಲ್ಲ ಅವ್ರಿಗೆ. ಸೊ ಆ್ಯಂಡ್ ಈ 3 ಡಾಟ್ ಲೈನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆ ಕಡೆಯಿಂದ ಮಾತಾಡೋರು ಒಂದು ವಾಯ್ಸನ್ನು ನೀವು ಆ್ಯಪಲ್ ವಾಚ್ಗೆ ಅಥವಾ ಇಯರ್ಪಾಡ್ಸ್ ಮುಖಾಂತರ ನೀವು ಕನೆಕ್ಟ್ ಮಾಡಿಕೊಂಡು ಕೇಳ್ಬೋದು. ಸೊ ಫಸ್ಟ್ ಇದನ್ನು ಕಟ್ ಮಾಡ್ತೀನಿ. ಸೊ ಆ್ಯಂಡ್ ಇನ್ನೊಂದು ಫೀಚರ್ ಹೇಳ್ಬಿಡ್ತೀನಿ, ಇಲ್ಲಿ ವಾಲ್ಯೂಮ್ನ ಕಮ್ಮಿ ಜಾಸ್ತಿ ನೀವು ಕೊಟ್ಕೋಬೋದು. ಆಯಿತಾ? ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಇಯರ್ಪಾಡ್ಸ್ಗೆ ನೀವು ವಾಯ್ಸನ್ನು ನೀವು ಕನೆಕ್ಟ್ ಮಾಡ್ಕೋಬೋದು. ಅವಾಗ ಇಯರ್ಪಾಡ್ಸಲ್ಲೇ ನೀವು ಮಾತಾಡ್ಬೋದು, ಆ್ಯಪಲ್ ವಾಚ್ ಕನೆಕ್ಟ್ ಆಗಿರುತ್ತೆ. ಸೊ ಈ ಥರ ನೀವು ಫೋನ್ ಕಾಲ್ನ ರಿಸೀವ್ ಮಾಡ್ಕೋಬೋದು ನಿಮ್ಮ ಒಂದು ಆ್ಯಪಲ್ ವಾಚಿಂದ. ಸೊ ಇವಾಗ ನಿಮಗೆ ಈ ಒಂದು ಆ್ಯಪಲ್ ವಾಚಲ್ಲಿ ಫೋನ್ ಕಾಲ್ನ ರಿಸೀವ್ ಮಾಡೋದು ಹೆಂಗೆ ಅಂತ ನಿಮ್ಗೆ ಅರ್ಥ ಆಯಿತು. ಸೊ ಇವಾಗ ನೆಕ್ಸ್ಟು ನಾವೇನು ಮಾಡೋಣ ಅಂತಂದರೆ ಆ್ಯಪಲ್ ವಾಚಿಂದನೇ ಫೋನ್ ಕಾಲ್ನ ಮಾಡೋದು ಹೆಂಗೆ ಅಂತ ನೋಡೋಣ. ಇದಕ್ಕೆ ನೀವು ಈ ಒಂದು ಆ್ಯಪನ್ನು ನೀವು ಓಪನ್ ಮಾಡ್ಕೋಬೇಕು. ಈ ಒಂದು ಆ್ಯಪನ್ನು ಓಪನ್ ಮಾಡಿಕೊಂಡು ಸೊ ನೀವು ಇಲ್ಲಿ ಕೀಪ್ಯಾಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ನಂಬರ್ನ ಹಾಕ್ಬಿಟ್ಟು ಡಯಲ್ ಮಾಡಬೇಕು, ಫೋನ್ ಕಾಂಟ್ಯಾಕ್ಟ್ ಮಾಡಬೇಕು. ಸೊ ನನ್ನ ಹತ್ರ ಆಲ್ರೆಡಿ ನಂಬರ್ ಸೇವ್ ಇದೆ. ಸೊ ಅದರಿಂದ ನಾನು ಏನು ಮಾಡ್ತೀನಿ ಅಂತಂದರೆ ರೀಸೆಂಟ್ಗೆ ಹೋಗ್ಬಿಟ್ಟು ಇಲ್ಲೇ ನಾನು ಡೈರೆಕ್ಟಾಗಿ ಕಾಲ್ ಮಾಡ್ತಾಯಿದ್ದೀನಿ. ನೀವು ಇಲ್ಲಿ ನೋಡ್ಬೋದು ಕಾಲಿಂಗ್ ಅಂತ ಬರ್ತಾಯಿದೆ, ಆ್ಯಪಲ್ ವಾಚಿಂದ ಕಾಲ್ ಮಾಡ್ತಾಯಿದ್ದೀನಿ. ಸೊ ಇವಾಗ ನಾನು ಕಾಲ್ ಮಾಡಿದೆ. ಸೊ ಅಲ್ಲಿ ನೀವು ನೋಡ್ಬೋದು ಅಲ್ಲಿ ಆ್ಯಕ್ಚುಲಿ ಫೋನ್ ಕಾಲ್ ರಿಂಗ್ ಆಗ್ತಾಯಿದೆ. ಸೊ ಇವಾಗ ನಾನು ಅಲ್ಲಿ ರಿಸೀವ್ ಮಾಡಿಕೊಂಡ್ರೆ ಇಲ್ಲಿ ಮಾತಾಡ್ಬೋದು. ಆಯಿತಾ? ಇಲ್ಲಿ ಸ್ಪೀಕರ್ ಎಲ್ಲ ಕೊಟ್ಟಿದ್ದಾರೆ, ಸ್ಪೀಕರು, ಮೈಕು, ಸ್ಪೀಕರ್ ಈ ಸೈಡ್ ಇದೆ. ಆಯಿತಾ? 2 ಹೋಲ್ ಇದೆ, ಈ ಕಡೆ ಮೈಕ್ ಇದೆ. ಸೊ ಈ ಥರ ನೀವು ಫೋನ್ ಕಾಲ್ನ ನೀವು ಆ್ಯಪಲ್ ವಾಚಲ್ಲೇ ನೀವು ಆರಾಮಾಗಿ ಮಾಡ್ಬೋದು. ಈ ಥರ ನೀವು ಫೋನ್ ಕಾಲ್ನ ಮಾಡ್ಬೋದು ಆ್ಯಂಡ್ ಫೋನನ್ನು ರಿಸೀವ್ ಮಾಡ್ಕೋಬೋದು, ಎಲ್ಲನೂ ಕೂಡ ಮಾಡ್ಬೋದು. ಸೊ ಆ್ಯಪಲ್ ವಾಚಲ್ಲಿ ಈ ಒಂದು ಫೀಚರ್ ಬಗ್ಗೆ ತಿಳಿಸ್ಕೊಟ್ಟಿರಲ್ಲ, ಅದರಿಂದ ಇವಾಗ ತಿಳಿಸ್ಕೊಟ್ಟಿದ್ದೀನಿ. ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಜೊತೆಗೆ ಅನಿಸ್ತಂತ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬೈ, ಜೈ ಹಿಂದ್, ವಂದೇ ಮಾತರಂ.